ಹಾಯ್ ಫ್ರೆಂಡ್ಸ್, ಪದವೀಧರ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ 2017ರಲ್ಲಿ ನಡೆದಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ. ಇದು ಹೈದರಾಬಾದ್ ಕರ್ನಾಟಕದ್ದು. ಇದು ವಿಡಿಯೋ ಪಾರ್ಟ್ 2. ಅದರಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಒಂದು ತಾಮ್ರದ ತಂತಿ ರೋಧ R ಆಗಿದೆ. ಆ ತಂತಿಯ ಉದ್ದವನ್ನು ದ್ವಿಗುಣಗೊಳಿಸಿದಾಗ ಅದರ ನೂತನ ರೋಧ ಏನಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಅಂದರೆ ಲೆಂತ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಲೆಂತ್ ಡಬಲ್ ಆದರೆ ರೆಸಿಸ್ಟೆನ್ಸ್ ಕೂಡ ಡಬಲ್ ಆಗುತ್ತೆ. ಅಂದರೆ 2R ಆಗುತ್ತೆ. R/2, R/4 ಮತ್ತು ಆಪ್ಷನ್ ಸಿ 2R, ಆಪ್ಷನ್ 4 ಡಿ ಆಪ್ಷನ್ ಏನಿದೆ ಅಂದರೆ 4R ಅಂತ ಇದೆ. ಸೊ 2R ಸರಿಯಾದಂತಹ ಉತ್ತರ ಆಗುತ್ತೆ. ಹಾಗೆಯೇ ಮುಂದಿನ ಪ್ರಶ್ನೆ, ಹಸಿರು ಮನೆ ಅನಿಲಗಳಲ್ಲಿ CFCಯ ಸಾರತೆ ವಾತಾವರಣದಲ್ಲಿ ಡ್ಯಾಶ್ ರಷ್ಟಿದೆ ಅಂತ ಕೇಳಿದ್ದಾರೆ. ಅಂದರೆ ಹಸಿರು ಮನೆ ಅನಿಲಗಳು ಅದರಲ್ಲಿ CFCಯ ಸಾರತೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ 14% ಇರುತ್ತೆ, 14% ಇರುತ್ತೆ. ಮುಂದಿನ ಒಂದು ಪ್ರಶ್ನೆ, ಸೂಕ್ಷ್ಮದರ್ಶಕದಲ್ಲಿ ಸೂಕ್ಷ್ಮಜೀವಿಗಳನ್ನು ವೀಕ್ಷಿಸಿದಾಗ ಈ ಕೆಳಕಂಡ ಗುಣಲಕ್ಷಣಗಳನ್ನು ಗುರುತಿಸಲಾಗಿದೆ. ನೋಡಿ, ಅಲ್ಲಿ ಮೊದಲನೇ ಏನು ಲಕ್ಷಣ ಅಂತ ಹೇಳಿದ್ರೆ ನಿಜ ಕೋಶ ಕೇಂದ್ರ ಇಲ್ಲ. ಅಂದರೆ ಕೋಶ ಕೇಂದ್ರ ನ್ಯೂಕ್ಲಿಯಸ್ ಇಲ್ಲ. ರೈಬೋಸೋಮ್ ಇಲ್ಲದಿರುವಿಕೆ ಎರಡನೇ ಆಪ್ಷನ್, ರೈಬೋಸೋಮ್ ಕೂಡ ಇಲ್ಲ. ಮತ್ತು ಮೂರನೇ ಆಪ್ಷನ್ನು ಮೈಟೋಕಾಂಡ್ರಿಯಾ ಇಲ್ಲದಿರುವಿಕೆ, ಅದರಲ್ಲಿ ಮೈಟೋಕಾಂಡ್ರಿಯಾ ಇಲ್ಲ. ಸೊ ಹಾಗಾದರೆ ಅದು ಯಾವ ಜೀವಿ? ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ನೋಡೋದಾದರೆ ಈಸ್ಟ್ ಬರೋದಿಲ್ಲ. ಯಾಕೆ? ಈಸ್ಟಲ್ಲಿ ಕೋಶ ಕೇಂದ್ರ ಇದೆ. ನೆಕ್ಸ್ಟ್ ಆಪ್ಷನ್ ಬಿ ಆಮೇಲೆ ಹೇಳ್ತೀನಿ. ಆಪ್ಷನ್ ಸಿ ನೋಡಿ, ಕ್ಲೆಮಿಡೋಮಾನಸಲ್ಲೂ ಕೂಡ ಕೋಶ ಕೇಂದ್ರ ಇದೆ. ಅಮೀಬಾದಲ್ಲೂ ಏಕಕೋಶ ಜೀವಿ ಅಂತ ಕರಿತೀವಿ. ಸೊ ಕೋಶ ಇದೆ. ಹಾಗಾಗಿ ಈ ಕೊಲೈ ಅಂತಕ್ಕಂಥದ್ದು, ಈ ಆಪ್ಷನ್ ಬಿ ಇದೆಯಲ್ಲ, ಅದು ಸರಿಯಾದ ಉತ್ತರ. ಹಾಗಾಗಿ ಅದರಲ್ಲಿ ಈ ಮೂರು ಲಕ್ಷಣಗಳು ಇರೋದಿಲ್ಲ. ನಿಜ ಕೋಶ ಕೇಂದ್ರ ಇಲ್ಲ, ರೈಬೋಸೋಮ್ ಇಲ್ಲ, ಮತ್ತು ಮೈಟೋಕಾಂಡ್ರಿಯಾ ಇಲ್ಲ. ಈ ಕೊಲೈ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಮುಂದಿನ ಪ್ರಶ್ನೆ, ಇದು ಮ್ಯಾಥ್ಸ್. ನೋಡಿ, ಫ್ಲವರ್ ಬ್ರಾಕೆಟಲ್ಲಿ ಮತ್ತು ಕಾಮನ್ ಬ್ರಾಕೆಟ್ -2/3 ಹೋಲ್ ಟು ದಿ ಪವರ್ ಆಫ್ -2 ಹೋಲ್ ಟು ದಿ ಪವರ್ ಆಫ್ 2 ಅಂತ ಇದೆ. ಇದರ ಬೆಲೆ ಇದನ್ನು ಹೇಗೆ ಕಂಡುಹಿಡಿಬೇಕಂದ್ರೆ, ಈ ಮೈನಸನ್ನು ಪ್ಲಸ್ ಮಾಡ್ಕೋಬೇಕಾದ್ರೆ -2/3 ಏನಾಗುತ್ತೆ? ಉಲ್ಟಾ ಆಗುತ್ತೆ. 3/2 ಆಯಿತು, ಅದು +2 ಆಯಿತು ಪವರ್. ಆಗ ಆ +2 ಪವರ್ ಏನಾಗುತ್ತೆ? ಎರಡಕ್ಕೂ ಅಪ್ಲೈ ಆಗುತ್ತೆ. 3 3 9 ಮತ್ತು 2 2 4. ಈ ಮೈನಸ್ ಪ್ಲಸ್ ಆಗುತ್ತೆ. ಯಾಕೆ? ಸ್ಕ್ವೇರ್ ಮಾಡಿದಾಗ ಮೈನಸ್ ಇಂಟು ಮೈನಸ್ ಇಟ್ ಬಿಕಮ್ ಪ್ಲಸ್. ಸೊ 9/4 ಆಯಿತು. ಮತ್ತೆ ಅದಕ್ಕೆ ಸ್ಕ್ವೇರ್ ಇದೆ. ಆ ಸ್ಕ್ವೇರನ್ನು ನಾವು ಹಾಕಿದರೆ ಅದಕ್ಕೆ 9 9s 81, 4 4s 16, 81/16 ಆಗುತ್ತೆ. ಆಪ್ಷನ್ಸಲ್ಲಿ ನೋಡಿ, ಆಪ್ಷನ್ ಎ 9/4, ಆಪ್ಷನ್ ಬಿ 81/16, ಆಪ್ಷನ್ ಸಿ 1, ಆಪ್ಷನ್ ಡಿ 2/3 ಅಂತ ಇದೆ. ಸೊ ಆಪ್ಷನ್ ಬಿ 81/16 ಸರಿಯಾದ ಉತ್ತರ. ಸೊ ನಿಮ್ಗೆ ಬೇಕಂದರೆ ಈ ಒಂದು ಪೇಜನ್ನು ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ, ನೀವು ಹಾಗೆ ಅದನ್ನು ಸಾಲ್ವ್ ಮಾಡ್ಬೋದು. ಮುಂದಿನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, 7 ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳದ, ಅಂದರೆ ಗೋಳ ಅಂತ ಹೇಳಿದರೆ ನಾವು ಸ್ಪಿಯರ್ ಅಂತ ಕರಿತೀವಿ, ಅದರ ಘನಫಲ ಕೇಳಿದ್ದಾರೆ. ತ್ರಿಜ್ಯ ಕೊಟ್ಟಿದ್ದಾರೆ. ಗೋಳದ ಘನಫಲದ ಸೂತ್ರ ಏನು? ವಾಲ್ಯೂಮ್ = 4/3 πr³. ಅಂದರೆ ಕ್ಷೇತ್ರಗಣಿತದಲ್ಲಿ ಬರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ನಾವು ಸಾಲ್ವ್ ಮಾಡಬೇಕು. ಇದಕ್ಕೆ V = 4/3 πr³. ಸೊ 4/3 ಹಾಗೆ ಪೈ ಅಂದರೆ 22/7 ಇಂಟು r³ ಅಂದರೆ 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ, 7 ಕ್ಯೂಬು. ಸೊ 4/3 ಇಂಟು 22/7, ಇಲ್ಲಿ 7ನ 3 ಸರಿ ಗುಣಿಸಿದ್ದೀನಿ. 1 7 ಏನಾಯಿತು? ಕ್ಯಾನ್ಸಲ್ ಆಯಿತು. ಇನ್ನು 7 7 49 ಮತ್ತು 22 4. ಈ ಮೂರನ್ನು ಗುಣಾಕಾರ ಮಾಡಿದರೆ 22 ಇಂಟು 4 88, 7 7 49 ಬಂದಿದೆ. 49 88 ಗುಣಾಕಾರ ಮಾಡಿದರೆ 4312/3 ಇದೆ. 3 ಹಾಗೇ ಇರುತ್ತೆ. ಇದನ್ನು ನಾವು ವಿಷಮ ಭಿನ್ನರಾಶಿಯಿಂದ ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆ ಮಾಡಿದಾಗ 1437 1/3 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. 1437 1/3 ಆಪ್ಷನಲ್ಲಿ ಎಲ್ಲಿ ಉತ್ತರ ಕೊಟ್ಟಿದ್ದಾರೆ ಅವರು ಅಂತ ನೀವು ನೋಡೋದಾದರೆ ಆಪ್ಷನ್ ಸಿ ನೋಡಿ, 1437 1/3 ಸೆಂಟಿಮೀಟರ್ ಕ್ಯೂಬ್ ಸರಿಯಾದ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಂದು ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವು 348 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದರೆ ಘನದ ಅಂಚಿನ ಉದ್ದವು ಅಂತ ಕೇಳಿದ್ದಾರೆ. ಅಂದರೆ ಒಂದು ಘನ, ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅವರೇ ಕೊಟ್ಬಿಟ್ಟಿದ್ದಾರೆ. ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನು? ಫಾರ್ಮುಲಾ 6a² ಆಗುತ್ತೆ. 6a², ಘನದ ಪೂರ್ಣ ಮೇಲ್ಮೈ = ಅವ್ರು ಕೊಟ್ಟಿರೋದು 384. ಸೊ 384 ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ a² ಮಾತ್ರ ಬೇಕು, 6 ಬೇಡ. ಸೊ 6 ಇಂಟು ಇರೋದು ಈಚೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ. 6 6 36 ಅಂದರೆ ಮತ್ತೆ
2 ಉಳಿತು 24 ಮತ್ತು 6 4 24. ಸೊ 64 ಬಂತು. ಅಂದರೆ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 64 ಇಸ್ ಈಕ್ವಲ್ ಟು 64ನ್ನು 8 ಸ್ಕ್ವೇರ್ ಅಂತ ಬರಿಬೋದು. ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಎ ಇಸ್ ಈಕ್ವಲ್ ಟು 8 ಅಂತ ಬಂತು. ಎ ಅಂದ್ರೇನು? ಎಡ್ಜ್, ಒಂದು ಬಾಹು, ಘನದ ಬಾಹು. ಆಪ್ಷನ್ಸ್ ನೋಡಿ, 3 ಸೆಂಟಿಮೀಟರ್, 4 ಸೆಂಟಿಮೀಟರ್, 7 ಸೆಂಟಿಮೀಟರ್, 8 ಸೆಂಟಿಮೀಟರು. ಸೊ ನಮ್ಗೆ ಉತ್ತರ ಈಗ ಗೊತ್ತಾಯ್ತಲ್ಲ, ಎಷ್ಟು? 8 ಸೆಂಟಿಮೀಟರ್. ನಿಮ್ಗೆ ಬೇಕಂದರೆ ಈ ಸ್ಕ್ರೀನನ್ನು ಹಾಗೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಇದನ್ನು ಹಾಗೆ ಬರ್ಕೊಂಡು ನೀವು ಪರೀಕ್ಷೆಗೆ ಇದೇ ಥರ ಬೇರೆ ಲೆಕ್ಕಗಳನ್ನು ತಯಾರಿ ಮಾಡ್ಕೊಳ್ಳಿ. 2 ಕಂಟಿನ್ಯೂಸ್ ಯಾವುದು ಕ್ಷೇತ್ರ ಗಣಿತಕ್ಕೆ ಸಂಬಂಧಪಟ್ಟಂತೆ ಬಂದಿದೆ ಪ್ರಶ್ನೆಗಳು. ಮುಂದಿನ ಪ್ರಶ್ನೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿದೆ. ಇದು ಈ ಕಡೆ ಸೈಡು ರೋಗ ಕೊಟ್ಟಿದ್ದಾರೆ, ಈ ಕಡೆ ಕಾರಣವಾದ ಜೀವಿ. ನಾನೇನು ಮಾಡಿದ್ದೀನಿ ಅಂದರೆ ಇಲ್ಲಿ ಡೈರೆಕ್ಟಾಗಿ ಉತ್ತರ ಬರೆದ್ಬಿಟ್ಟಿದ್ದೀನಿ, ಕನ್ಫ್ಯೂಸ್ ಆಗುತ್ತೆ ಅಂತ. ಆಪ್ಷನ್ಸಲ್ಲಿ 1 ಇದಕ್ಕೆ ಅದು, 1 2 ಇದಕ್ಕೆ ಇದು ಅಂತ ಕೊಟ್ಟಿರ್ತಾರೆ ಪರೀಕ್ಷೆಯಲ್ಲಿ. ನೋಡಿ ಇಲ್ಲಿ ಎನ್ಸಿಫಿಲಸ್ ವೈರಸ್ಸಿಂದ ಬರುತ್ತೆ. ರಿಂಗ್ ವಾರ್ಮ್ ಸೋಂಕು ಶಿಲೀಂಧ್ರದಿಂದ ಬರುತ್ತೆ. ರಿಂಗ್ ವಾರ್ಮ್ ಸೋಂಕು ಅಂತ ಕರೀತಾರೆ, ಅದನ್ನು ಶಿಲೀಂಧ್ರದಿಂದ ಬರುತ್ತದು. ಮಲೇರಿಯಾ ಇದು ಪ್ರೋಟೋಝೋವಾದಿಂದ ಬರುತ್ತೆ. ಇನ್ನು ಟೈಫಾಯ್ಡು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಸೊ ಇದು ಕಾರಣವಾದಂಥ ರೋಗಕ್ಕೆ ಕಾರಣವಾದಂಥ ಜೀವಿಗಳ ಹೆಸರು ಮತ್ತು ಒಂದು ಸೈಡು ರೋಗ. ಇದಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ಥರ ಕೇಳ್ಬೋದು, ಅಥವಾ ನಿಮಗೆ ಪರೀಕ್ಷೆಗಳಲ್ಲಿ ಇನ್ನೊಂದು ಥರ ಕೇಳ್ಬೋದು. ಹೆಂಗೆ ಅಂದರೆ ವಿಟಮಿನ್ಗಳು ಒಂದು ಕಡೆ, ಅದರ ಕೊರತೆಯಿಂದ ಬರೋ ರೋಗಗಳು ಹಾಗೂ ಕೊಡ್ಬೋದು. ಅಥವಾ ವಿಟಮಿನ್ಗಳು ಅದು ಲಭ್ಯವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳು ಹಾಗೂ ಕೂಡ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ಬೋದು. ಸೊ ಮುಂದಿನ ಪ್ರಶ್ನೆ, ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಒಂದು ಹರಿಯುವಿಕೆ ಯಾವ ರೀತಿಯಾಗಿರುತ್ತೆ? ಹುಲ್ಲುಗಾವಲ ಪರಿಸರ ವ್ಯವಸ್ಥೆಯಲ್ಲಿ, ಹುಲ್ಲುಗಾವಲಲ್ಲಿರ್ತಕ್ಕಂಥ ಪರಿಸರ ವ್ಯವಸ್ಥೆಯಲ್ಲಿ ಕಪ್ಪೆ, ಮಿಡತೆ, ಹುಲ್ಲು ಅಂತ ಕೊಟ್ಟಿದ್ದಾರೆ. ಕಪ್ಪೆ ಅದನ್ನು ಮಿಡತೆ ತಿನ್ನೋದಿಲ್ಲ, ಮಿಡತೆಯಿಂದ ಹುಲ್ಲಿಗೆ ಹೋಗೋದಿಲ್ಲ ಅದು. ಸೊ ಆಪ್ಷನ್ ಬಿ ನೋಡಿ, ಹುಲ್ಲು ಅದನ್ನು ಮಿಡತೆ ತಿನ್ನುತ್ತೆ. ಹುಲ್ಲಿರ್ತಕ್ಕಂಥ ಶಕ್ತಿ ಮಿಡತೆಗೆ ಬರ್ತದೆ, ಮಿಡತೆನ ಕಪ್ಪೆ ತಿನ್ನೋದ್ರಿಂದ ಕಪ್ಪೆಗೆ ಹೋಗುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ.